ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಸುಮಾರು ಒಂದು 8 ಗಂಟೆ ನೈಟ್ 8 ಗಂಟೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನಾನು ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವಾಗ ನಾವೆಲ್ಲರೂ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ HB ಡಾಬಾಗೆ ಹೊರಟ್ವಿ. ಇವತ್ತಿನ ದಿನ ನಂದು ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಬರ್ತ್ಡೇಗೆ ಸ್ಪೆಷಲ್ ನಾನು ಮನೇಲಿ ಏನೂ ಅಡುಗೆ ಮಾಡಿರಲಿಲ್ಲ. ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು, ಬಟ್ ಎಲ್ಲಿಗೆ ಅಂತ ಗೊತ್ತಿರಲಿಲ್ಲ. ಸೊ ಆಮೇಲೆ ಸಂಜೆ ಆದಮೇಲೆ ನಾವು ಡಿಸೈಡ್ ಮಾಡಿದ್ವಿ HB ಡಾಬಾಗೆ ಹೋಗೋಣ ಅಂತ ಅಂದ್ಬಿಟ್ಟು. ಏಕೆಂದರೆ ಬೇರೆ ಕಡೆ ಹೋಗೋದಕ್ಕೆ ಮಳೆ ಬರ್ತಾಯಿತ್ತು, ಮತ್ತು ನಮ್ಮ ಮನೆಯವರೆಲ್ಲೋ ಸ್ವಲ್ಪ ಹೊರಗಡೆ ಹೋಗಿದ್ರು ದೂರ. ಹಂಗಾಗಿ ಪ್ಲ್ಯಾನ್ ಹೋಗಿ ಚೇಂಜ್ ಆಗಲೇ ಇಲ್ಲ, HB ಡಾಬಾಗೆ ಹೋಗಂಗಾಯಿತು. ಮತ್ತು ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ, ಸುಮಾರು ವ್ಲಾಗಲ್ಲಿ ನಾನು HB ಡಾಬಾಗೆ ಹೋಗಿರೋದು ವ್ಲಾಗ್ ಹಾಕಿದ್ದೀನಿ. ಸೊ ಅಲ್ಲಿಗೆ ಹೋದ್ವಿ. ಏಕೆಂದರೆ ನನ್ನ ಮಗನಿಗೆ ರೋಟಿ ಅಂದರೆ ತುಂಬಾ ಇಷ್ಟ. ಇವನ್ ನನಗೂ ಕೂಡ, ನಮ್ಮ ಮನೆಯವರು ಕೂಡ ಮನೇಲಿ ಮಾಡೋ ರೋಟಿ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಡಾಬಾ ಸ್ಟೈಲ್ ರೋಟಿನೇ ಇಷ್ಟ ಆಗುತ್ತೆ ನಮಗೆಲ್ಲ. ನಾವು ಹೋಗೋದೇ ರೋಟಿ ತಿನ್ನೋದಕ್ಕೆ ಅಂತ. ಸೊ ಸ್ವಲ್ಪ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅಂದ್ಬಿಟ್ಟು ಬೇಬಿಕಾರ್ನ್ ಮಂಚೂರಿನ ನಾವು ಆರ್ಡ್ರ್ ಮಾಡಿದ್ವಿ ಫಸ್ಟು. ನಮ್ಮ ಚೋಟು ಏನು ಮಾಡ್ತಾನೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ನು ತಿನ್ನಲ್ಲ. ಔಟ್ಸೈಡ್ ನಾವು ಏನು ತಿಂತೀವೋ ಅದನ್ನು ಅವ್ನು ತಿನ್ನಲ್ಲ. ಸೊ ಹಾಗಾಗಿ ಅವನಿಗೆ ಅಂತ ಅಂದ್ಬಿಟ್ಟು ಅವನು ಏನು ಇಷ್ಟಪಡ್ತಾನೆ ಅಂದರೆ ಫ್ರೆಂಚ್ ಫ್ರೈಸ್ ಒಂದು ಇಷ್ಟಪಡ್ತಾನೆ. ಅದನ್ನು ಸ್ವಲ್ಪನೇ ತಿನ್ನೋದು, ಏನು ಜಾಸ್ತಿ ಏನು ತಿನ್ನಲ್ಲ. ಸೊ ಹೆಂಗಿದ್ರು ಲೇಟ್ ಆಗೋಗ್ತಿತ್ತು. ಒಂದು ಊಟ ಟೈಮ್ 8 ಗಂಟೆ ಒಳಗೆ ನಾನು ಊಟ ಮಾಡಿಸ್ಬಿಡ್ತೀನಿ ನೈಟು. ಸೊ ಹಂಗಾಗಿ ಅವನಿಗೆ ಮನೇಲಿ ಸ್ವಲ್ಪ ಊಟ ಮಾಡಿಸ್ಕೊಂಡೆ ನಾವು ಹೊರಟಿದ್ದು. ಹೆಂಗಿದ್ರೂ ಅವ್ನು ತಿನ್ನೋದಿಲ್ಲ ಅಂತ ಗೊತ್ತಿತ್ತು. ಸೊ ಹಂಗಾಗಿ ಹೊರಟ್ವಿ. ಅಲ್ಲಿ ನೋಡಿ ಅವನು ಬರೀ ಫೋನ್ ನೋಡೋದು, ಫ್ರೆಂಚ್ ಫ್ರೈಸ್ ಸ್ವಲ್ಪ ತಿಂದ, ಅಷ್ಟು ಬಿಟ್ಟರೆ ಬರೀ ಓಡಾಡೋದು, ತೀಟೆ ಮಾಡೋದು, ಇಷ್ಟು ಬಿಟ್ಟರೆ ಅವನಿನ್ನೇನೂ ಮಾಡಲಿಲ್ಲ. ನಮ್ಮ ಪಾಡಿಗೆ ನಾವು ಏನೇನು ಆರ್ಡ್ರ್ ಮಾಡ್ಕೊಂಡಿದ್ವಿ ಅದನ್ನು ನಾವು ತಿಂದ್ವಿ. ನಮ್ಮ ಮನೆಯವರು ಮತ್ತು ನಮ್ಮ ತೇಜಿಗೆ ಅವ್ರಿಗೆ ದಾಲ್ ಫ್ರೈಯೇ ಇಷ್ಟ, ಬೇರೆ ಏನು ಇಷ್ಟ ಆಗೋಲ್ಲ. ನನಗೆ ಪನ್ನೀರ್ ಬಟರ್ ಮಸಾಲ ಇಷ್ಟ. ಏಕೆಂದರೆ ಮನೆಯಲ್ಲಿ ಡಾಬಾ ಸ್ಟೈಲ್ ಥರ ಮಾಡೋಕ್ಕೆ ನನಗೆ ಬರಲ್ಲ. ಟ್ರೈ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ, ಬಟ್ ಟ್ರೈ ಮಾಡಿಲ್ಲ. ಯಾಕೆ ಅಂದರೆ ನಮ್ಮ ಮನೆಯವ್ರು ತಿನ್ನಲ್ಲ, ಅವ್ರಿಗೆ ಇಷ್ಟ ಆಗೋಲ್ಲ ಪನ್ನೀರ್ದು. ನಮ್ಮ ತೇಜು ತಿಂದರೆ ಸ್ವಲ್ಪ ತಿಂತಾರೆ, ನನಗಂತೂ ತುಂಬಾ ಇಷ್ಟ. ಸೊ ಹಂಗಾಗಿ ಏನು ಮಾಡ್ತೀನಿ, ಮನೇಲಂತೂ ಮಾಡಿದ್ರೆ ಅವ್ರು ತಿನ್ನಲ್ಲ ಅಂತ. ಸೊ ಡಾಬಾಗೆ ಹೋದಾಗ ಪನ್ನೀರ್ದೇ ನಾನು ಇಷ್ಟಪಟ್ಟು ತರಿಸ್ಕೊಳೋದು. ಸೊ ನನಗೊಬ್ಳಿಗೋಸ್ಕರ ಅದು, ಅವರಿಬ್ಬರು ದಾಲ್ ಫ್ರೈ ಮತ್ತು ರೋಟಿ ಅಂತೂ ನಾವು ಅವ್ರಿಗೆ ಹೇಳ್ಬಿಟ್ಟಿರ್ತೀವಿ, ಒಂದಾದ್ಮೇಲೆ ಒಂದು, ಅಂದರೆ ಒಂದು 3 ಆದಮೇಲೆ ಒಂದು 3 ತೊಗೊಂಬಂದು ಕೊಡಪ್ಪ, ಲೇಟ್ ಮಾಡಬೇಡ ಅಂತ ಅಂದ್ಬಿಟ್ಟು. ಯಾಕೆ ತಣ್ಣಗಾಗ್ಬಿಡುತ್ತಲ್ವ ಒಂದೇ ಸರಿ ತರಿಸ್ಕೊಂಡ್ರೆ ಅಂತ. ಸೊ ಇದಿಷ್ಟು ಅಷ್ಟೇ. ನಾವು ಹೇಳ್ಬೇಕಂದ್ರೆ ರೈಸ್ ಐಟಮ್ ನಾವು ತಿನ್ನಲೇ ಇಲ್ಲ, ತೊಗೊಂಡ್ಲೇ ಇಲ್ಲ. ಯಾಕೆ ಅಂದರೆ ನಮ್ಮ ತೇಜನೂ ಕೂಡ ಅವತ್ತು ಯಾಕೋ ಅವನು ಸರಿಯಾಗಿ ತಿನ್ನಲೇ ಇಲ್ಲ ಅವನು ರೋಟಿನ. ನನಗೂ ಅದೇನೋಪ್ಪ ಗೊತ್ತಿಲ್ಲ, ತಿನ್ನೋಕ್ಕಾಗಲಿಲ್ಲ. ಬರೀ 2 ರೋಟಿ ತಿನ್ನೋಕ್ಕಾಗಿದ್ದು ಅಷ್ಟೇ. ಅದು ಚಿಕ್ಕದಾಗಿತ್ತು, ಏನಂತ ದೊಡ್ಡದಾಗೇನಿರಲಿಲ್ಲ. ಬಟ್ ಯಾಕೋ ತಿನ್ನೋಕ್ಕಾಗಲಿಲ್ಲ, ಅಷ್ಟೇ ತಿನ್ನೋಕ್ಕಾಗಿದ್ದು. ರೈಸ್ ಐಟಮ್ ಅಂತೂ ತರಿಸ್ಕೊಂಡ್ಲೇ ಇಲ್ಲ. ತರಿಸ್ಕೊಂಡಿದ್ರು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನಾಗ್ಬಿಟ್ವಿ. ಮತ್ತು ಇನ್ನೊಂದು ಏನಂದರೆ ನಮಗೆ ತಿಂತ ನಿದ್ದೆ ಬರ್ತಾಯಿತ್ತು ನಮಗೆ. ಹೆಂಗಿದ್ರು ಎದ್ದೋಳೋದಂತೂ 4:15 ಅವತ್ತಿನ ದಿವಸ ನಾನು ಮಲಗಲೇ ಇಲ್ಲ, ಹೇಳ್ಬೇಕಂದ್ರೆ ಮಧ್ಯಾಹ್ನದ ಹೊತ್ತು. ಸೊ ಹಂಗಾಗಿ ನನಗೆ ಊಟ ಮಾಡ್ತಾ ನಿದ್ದೆ ಬರ್ತಿತ್ತು. ಎಷ್ಟೊತ್ತಿಗೆ ಹೋಗಿ ಮಲಿಕೊಂತೀವಪ್ಪ ಅನ್ನಿಸ್ತಿತ್ತು. ಸೊ ಹಂಗಾಗಿ ಊಟ ಎಲ್ಲ ಮುಗೀತು, ಇನ್ನೇನು ಹೊರಡಬೇಕು. ಬಟ್ ಸ್ವಲ್ಪ ಹಾಗೆ ಮಾತಾಡ್ಕೊಂಡು ಕೂತಿದ್ವಿ.
ಮನೆಗೆ ಬಂದಿದ್ದಾಯಿತು. ನಮ್ಮ ತೇಜು ಅಂತೂ ಅಮ್ಮ ಬಾಯಮ್ಮ ನಂಗೆ ತುಂಬ ನಿದ್ದೆ ಬರ್ತಿದೆ ಅಂತ ಅವನು ರೂಮ್ಗೆ ಹೋದ. ಈ ಕಡೆ ನಮ್ಮ ಚೋಟುನು ಕೂಡ ಹೋಗಪ್ಪ ಮಲಗು ಅಂತ ಹೇಳ್ತಾ ಇದೆ. ಹಾಗೆ ನೆಕ್ಸ್ಟ್ ಡೇನ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವರೆಲ್ಲರೂ ಯಾರು ಅಂತ ನಿಮಗೆ ಪರಿಚಯ ಮಾಡಿಸ್ತೀನಿ. ಏಕೆಂದರೆ ಒಟ್ಟಿಗೆ ಕೂತಿರೋದ್ರಿಂದ ಯಾರ್ಯಾರು ಅಂತ ನಾನು ಹೇಳಿದ್ರು ನಿಮ್ಗೆ ಅರ್ಥ ಆಗೋದಿಲ್ಲ. ಇವಳು ಮಾತ್ರ ಫೆಬೆಲಾ, ನಿಮಗೆ ಗೊತ್ತು, ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ತೀರ. ಇವರು ಫೆಬೆಲಾ ಅವರ ಯಜಮಾನ್ರ ಫ್ರೆಂಡು. ಫೆಬೆಲಾ ಶಿವ ಅಂತ ಕರಿತಾ ಇದ್ಲು, ಅಷ್ಟು ಮಾತ್ರ ನಂಗೆ ನೆನಪಿದೆ ಅಷ್ಟೇ. ಇದು ಫೆಬೆಲಿಂದೇ ಕಾರು, ಫೆಬೆಲಾ ಅವ್ರದ್ದೇ ಕಾರು ಇದು. ನಾವೆಲ್ಲರೂ ರೀಲ್ಸ್ ಮಾಡೋದಕ್ಕೆ ಅಂತ ಹೋಗ್ತಾಯಿದ್ದೀವಿ. ಒಂದು ಐಡಿಯಾ ಮಾಡ್ಕೊಂಡ್ವಿ ಯಾವ ರೀಲ್ಸ್ ಮಾಡಬೇಕು, ಅದೆಲ್ಲಿ ಮಾಡಬೇಕು ಅಂತ. ಸೊ ಆ ರೀಲ್ಸ್ನ ನನಗೆ ಯಾಕೋ ಗೊತ್ತಿಲ್ಲ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನನಗೆ ಯೂಟ್ಯೂಬಲ್ಲಿ. ಅದು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಆದರೆ ಯೂಟ್ಯೂಬಲ್ಲಿ ಯಾಕೋ ನನಗೆ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಅದೇನೋ ಸ್ವಲ್ಪ ಪ್ರಾಬ್ಲಮ್ ಅಂತ ತೋರಿಸ್ತಾ ಇದೆ. ಸೊ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಡೇ ನೆಕ್ಸ್ಟ್ ಮುಂದೆ ಯಾವಾಗಾದರೂ. ಸೊ ನಾವು ಬಂದಿರೋ ಜಾಗ ಸೋಲ್ದೇವನಹಳ್ಳಿ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ. ಚೆಕ್ಕೋತಾ ಅನ್ನೋ ಸಾಂಗ್ಗೆ ನಾವು ರೀಲ್ಸ್ ಮಾಡಬೇಕು ಅಂತ ಬಂದಿದ್ದು. ಇಲ್ಲಿ ಒಬ್ಬಳು ಹೀರೋಯಿನ್ನ ನಾವು ರೆಡಿ ಮಾಡಿದ್ದೀವಿ. ಆ ಹೀರೋಯಿನ್ ತೋರಿಸ್ತೀನಿ, ಹತ್ರಕ್ಕೆ ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಎಲ್ಲ ನಾವು ರೆಡಿ ಆಗ್ತಾಯಿದ್ವಿ. ಇವರು ರಮ್ಯಾ ಅಂತ ಅಂದ್ಬಿಟ್ಟು ಫೆಬಲ್ನ ಫ್ರೆಂಡು. ಸೊ ನನಗೂ ಫ್ರೆಂಡ್ ಆದರು. ಅಲ್ಲಿ ಇಬ್ಬರು ಹುಡುಗರು ನಿಂತಿದ್ದಾರಲ್ಲ, ಅವರು ನಮಗೆ ರೀಲ್ಸ್ ಅಂದರೆ ಕ್ಯಾಮ್ರಾಮ್ಯಾನ್ ಆಗಿದ್ದರು. ನಾವು ರೀಲ್ಸ್ ಮಾಡೋದಕ್ಕೆ ಅವ್ರ ಕ್ಯಾಮ್ರಾಮ್ಯಾನು. ಪಾಪ ಹುಡುಗರು ತುಂಬ ಪೇಷನ್ಸಿಂದ ನಮಗೆ ರೀಲ್ಸ್ನ ಮಾಡಿಕೊಟ್ರು, ವಿಡಿಯೋ ಮಾಡಿಕೊಟ್ರು. ಇಲ್ಲೊಬ್ಬರು ಕುರಿ ಕಾಯ್ತಾಯಿದ್ರು. ಅವರು ನಮ್ಮನ್ನೆಲ್ಲ ನೋಡ್ತಾಯಿದ್ರು, ಏನು ಮಾಡ್ತಿದ್ದಾರೆ ಇವರೆಲ್ಲ ಅಂತ. ಸೊ ಒಬ್ರೊಬ್ಬರು ಯಾರು ಏನೇನು ಸ್ಟೆಪ್ ಮಾಡಬೇಕು, ಯಾರು ಎಷ್ಟು ಜನ ಯಾವ್ಯಾವ ಸ್ಟೆಪ್ ಮಾಡಬೇಕು ಅಂತ ನಾವೀಗ ಐಡಿಯಾ ಮಾಡಿಕೊಂಡು ಮಾಡಿದ್ದು. ನಾವು ಅಂದ್ಕೊಂಡ್ವಿ ಸುಮಾರು ರೀಲ್ಸ್ನ ನಾವು ಎಲ್ಲರೂ ಶೇರ್ ಮಾಡ್ಕೊಂಡಿದ್ವಿ, ಇದು ಮಾಡೋಣ ಗ್ರೂಪಲ್ಲಿರೋ ಅಂಥ ರೀಲ್ಸ್ನ. ಬಟ್ ಅವತ್ತಾಗಿದ್ದೇನು ಅಂದರೆ ಸುಮಾರು 1.5 ಅವರ್ 2 ಅವರ್ಸ್ ಅಂದ್ಕೊಂಬಿಡಿ, 2 ಅವರ್ಸು ಒಂದೇ ರೀಲ್ಸೇ ಮಾಡೋಕ್ಕಾಗಿದ್ದು ನಮಗೆ. ಹಾಗಾಗಿ ಸೋಲ್ದೇವನಹಳ್ಳಿಲೇ ಆಗೋಯ್ತು 12 ಗಂಟೆವರೆಗೂ. ಏನು ಮಾಡೋಕ್ಕಾಗಲ್ಲ, ಏಕೆಂದರೆ ಜಾಸ್ತಿ ಜನ ಇದ್ದಾಗ ರೀಲ್ಸು ಒಬ್ಬರು ಚೆನ್ನಾಗಿ ಬಂದರೆ ಒಬ್ಬರು ಚೆನ್ನಾಗಿ ಬರೋಲ್ಲ. ಹಾಗಾಗಿ ನಾವು ಲಾಸ್ಟಲ್ಲಿ ನಾವು ಅಂದ್ಕೊಂಡಿದ್ದು, ಇವಳು ಪವಿತ್ರ, ಇವಳನ್ನ ನೋಡಿರ್ತೀರ, ನಮ್ಮ ಮನೆಗೆ ಬಂದಾಗ ಇವಳನ್ನ ನೋಡಿರ್ತೀರ. ಸೊ ನಾವೆಲ್ಲರೂ ಒಂದು ರೀಲ್ಸ್ನ ಮಾಡಾದಮೇಲೆ ಒಂದು ಫೋಟೋ ತಗೊಂಡ್ವಿ. ಅಲ್ಲಿಂದ ಹೊರಟ್ವಿ ನಾವು. ಅದು ನಾವೇನು ಅಂದ್ಕೊಂಡಿದ್ವಿ ಚೆಕ್ಕೋತಾ ಸಾಂಗು ಅಲ್ಲಿಂದ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಾವು. ಮತ್ತು ನೆಕ್ಸ್ಟ್ ಬಂದಿದ್ದು ಎಲ್ಲಿಗೆ ಅಂದರೆ ಹೆಸ್ರುಘಟ್ಟ ಹತ್ರ ಇದು ಇರೋದು ಜಾಗ, ಅಲ್ಲಿಗೆ ಬಂದ್ವಿ. ಅಲ್ಲೂ ಕೂಡ ನಾವೆಲ್ಲ ಯಾವುದ್ಯಾವ್ದು ಮಾಡಬೇಕು ಅಂತ ಎಲ್ಲರೂ ಐಡಿಯಾ ಮಾಡ್ತಾಯಿದ್ವಿ. ಸೊ ನಾನು ಫೆಬೆಲಾ ಮತ್ತು ಪವಿತ್ರ ಒಂದು ರೀಲ್ಸ್ನ ಬಂದ ತಕ್ಷಣ ಒಂದು ಮಾಡ್ಕೊಂಡ್ವಿ. ನಾವು ಫೆಬೆಲಾ ಅಂತೂ ಫುಲ್ಲು ರೀಲ್ಸ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಅವಳು ಎಕ್ಸ್ಪ್ರೆಷನ್ ಕೊಡೋದಾಗಿರ್ಬೋದು, ಒಂದೇ ಟೇಕಿಗೆ ಮಾಡಿಬಿಡ್ತಾಳೆ ಅವಳು. ಸೊ ನಮ್ಗೆ ಆ ಥರ ಬರೋಲ್ಲ, ಸ್ವಲ್ಪ 2-3 ಟೇಕ್ ಆಗುತ್ತೆ. ಅದು ಅವಾಗ ಘರುಮ್ ಅಂದ್ಬಿಡ್ತಾಳೆ ಅವಳು. ನಮ್ಮ ಫೆಬೆಲಾ ಅವಳಿಗೆ ಏನು ಅಂದರೆ ಅವಳಿಗೆ ಬೇಗ ಎಕ್ಸ್ಪ್ರೆಷನ್ ಕೊಟ್ಬಿಡ್ತಾಳೆ. ಸೊ ಅವಳಿಗೆ ಬೇಗ ಅವಳು ರಿಯಾಕ್ಟ್ ಮಾಡಿಬಿಡ್ತಾಳೆ ಎಲ್ಲ ರೀಲ್ಸ್ಗೂ. ಬಟ್ ನಮಗೆ ಸ್ವಲ್ಪ ಕಡಿಮೆ, ಹಂಗಾಗಿ ಎಲ್ಲ ಒಂದೊಂದು ಏನೇನು ಅಲ್ಲೂ ಕೂಡ ಮಾಡಿದ್ವಿ. ಅದನ್ನು ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಾನು ಯೂಟ್ಯೂಬಲ್ಲಿ. ಬಟ್ ಚೆಕ್ಕೋತಾ ಸಾಂಗ್ ಯಾಕೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ನೋಡೋಣ, ನೆಕ್ಸ್ಟ್ ಮಾಡ್ತೀನಿ ನಾನು, ಅದು ಸ್ವಲ್ಪ ಪ್ರಾಬ್ಲಮ್ ಇದೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಪೂರ್ತಿ ನೀವು ನೋಡಿದರೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು, ಟೇಕ್ ಕೇರ್.